ಫಸ್ಟ್ ಕ್ವಶನ್ ಅವ್ರ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಈಕ್ವೇಶನ್. ಒಂದ್ ಈಕ್ವೇಶನ್ ಕೊಟ್ಟಿದ್ದಾರೆ, ಅದ್ರದ್ದು ಡಿಸ್ಕ್ರಿಮಿನೆಂಟ್ ಕಂಡಿಬೇಕು. ಆಮೇಲೆ ಅಂಡ್ ಹೆನ್ಸ್ ರೈಟ್ ದ ನೇಚರ್ ಆಫ್ ದ ರೂಟ್ಸ್, ಆಮೇಲೆ ನೇಚರ್ ಆಫ್ ದ ರೂಟ್ಸ್ ನ ಬರಿಬೇಕು. ಓಕೆ, ಸೊ ಈಗ ಕೊಟ್ರೆ ಈಕ್ವೇಶನ್ ನೋಡ್ರಿ ಏನ್ ಕೊಟ್ಟಿದ್ದಾರೆ, 2x² ಮೈನಸ್ 5x ಪ್ಲಸ್ 3 ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ, ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಓಕೆ, ಈಗ a ವ್ಯಾಲ್ಯೂ ಏನು 2, b ವ್ಯಾಲ್ಯೂ ನೋಡ್ರಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಅಂದ್ರೆ ಮೈನಸ್ ಬರ್ದ್ಬಿಟ್ಟು b ವ್ಯಾಲ್ಯೂ ಏನು -5 ಆಯ್ತು, c ವ್ಯಾಲ್ಯೂ ಏನು 3. ಓಕೆ, ಸೊ ಈಗ ಡಿಸ್ಕ್ರಿಮಿನೆಂಟ್ ಅಂದ್ರೆ ಏನಂತ ನೋಡೋಣ. ಡಿಸ್ಕ್ರಿಮಿನೆಂಟ್ ಅಂದ್ರೆ ಓಕೆ ನಥಿಂಗ್ ಬಟ್ ಏನು b² ಮೈನಸ್ 4ac ಕಂಡುಹಿಡಿಬೇಕು. ಓಕೆ, ಈಗ b ವ್ಯಾಲ್ಯೂ ಏನಿದೆ, b ವ್ಯಾಲ್ಯೂ -5 ಸ್ಕ್ವೇರ್ ಅಂತ ಬರಿತೀನಿ, -4 ಇಂಟು a ವ್ಯಾಲ್ಯೂ ಏನು 2. ಓಕೆ, ಸಿ ವ್ಯಾಲ್ಯೂ ಏನು 3. ಓಕೆ, ಈಗ ಮೈನಸ್ ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಬರುತ್ತೆ, 5² 25. ಓಕೆ, ಈಗ 4 2 ಜಾ 8, 8 3 ಜಾ 24. ಓಕೆ, 25 ಅಲ್ಲಿ 24 ಹೋದ್ರೆ 1. ಸೊ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಏನು 1 ಅಂತ ಗೊತ್ತಾಯ್ತು. ಓಕೆ, ಆಮೇಲೆ ಈಗ ನೀವು ನೋಡಿದ್ರೆ b² ಮೈನಸ್ 4ac ಇಸ್ ಈಕ್ವಲ್ ಟು 1. ಓಕೆ, ಸೊ ಈ 1 ಬಂದು ಗ್ರೇಟರ್ ದನ್ 0 ಇದೆ ತಾನೆ. ಸೊ ಗ್ರೇಟರ್ ದನ್ 0 ಇದ್ರೆ ಓಕೆ ಅದ್ರ ನೇಚರ್ ಆಫ್ ರೂಟ್ಸ್ ಯಾವ ತರ ಇರುತ್ತೆ, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಬರುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ನೇಚರ್ ಆಫ್ ರೂಟ್ಸ್. ಓಕೆ, ಸೊ b² ಮೈನಸ್ 4ac ಬಂದ್ಬಿಟ್ಟು 1, ಆ 1 ಗ್ರೇಟರ್ ದನ್ 0 ಇರೋದ್ರಿಂದ ಸೊ ಎಂತ ರೂಟ್ಸ್ ಬರುತ್ತೆ, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಬರುತ್ತೆ. ಓಕೆನಾ. ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಒಂದ್ ಈಕ್ವೇಶನ್ ಕೊಟ್ಟಿದ್ದಾರೆ, ಅದ್ರದ್ದು ರೂಟ್ಸ್ ಫೈಂಡ್ ಮಾಡ್ಬೇಕು. ರೂಟ್ಸ್ ಅಂದ್ರೆ ನಥಿಂಗ್ ಬಟ್ ಏನು ಸೊಲ್ಯೂಷನ್ ಫೈಂಡ್ ಮಾಡ್ಬೇಕು. ಓಕೆ, ಸೊ ಈಗ ಅವ್ರು ಕೊಟ್ಟಿರೋ ಈಕ್ವೇಶನ್ ಏನಾಯ್ತು ಅದನ್ನು ಬರೆಯೋಣ. ಓಕೆ, 2x² ಪ್ಲಸ್ x ಮೈನಸ್ 6 ಈಕ್ವಲ್ ಟು 0. ಓಕೆ, ಸೊ ನಾನೇನ್ ಮಾಡ್ತೀನಿ ಇವಾಗ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಓಕೆ ಇದನ್ನ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಯಾವ ತರ ಮಾಡ್ಬೇಕಂದ್ರೆ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ನ ಪ್ರಾಡಕ್ಟ್ ಅಂತ ತಗೋಬೇಕು, ಮಧ್ಯ ನಂಬರ್ ನ ಸಮ್ ಅಂತ ತಗೋಬೇಕು. ಓಕೆ, ಸೊ ಇಲ್ಲಿ ರಫ್ ಕಾಲಮ್ ಅಲ್ಲಿ ಬರೀತೀನಿ. ಪ್ರಾಡಕ್ಟ್ ಅಂದ್ರೆ ನಥಿಂಗ್ ಬಟ್ ಏನು ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ನ ಮಲ್ಟಿಪ್ಲೈ ಮಾಡ್ಬೇಕು. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ 2x² ಇಂಟು ಮೈನಸ್ 6. ಓಕೆ, ಸೊ ಏನಾಗುತ್ತೆ ಪ್ರಾಡಕ್ಟ್ ಬಂದ್ಬಿಟ್ಟು ಪ್ಲಸ್ ಇಂಟು ಮೈನಸ್ ಮೈನಸ್ 2 6 12x² ಆಯ್ತು. ಈಗ ಸಮ್ ನೋಡ್ರಿ, ಸಮ್ ಏನಿದೆ x ಇದೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಸೈನ್ ಏನಿದೆ ಪ್ಲಸ್ ಇದೆ, ಪ್ಲಸ್ 1x ಅಂತ ಬರಿಬೇಕು. ಓಕೆ, ಇವಾಗ ನೀವು ಓಕೆ ಈಗ ಎರಡು ನಂಬರ್ ಫೈಂಡ್ ಮಾಡ್ಬೇಕು. ಮಲ್ಟಿಪ್ಲೈ ಮಾಡಿದ್ರೆ 12 ಬರ್ಬೇಕು, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರ್ಬೇಕು. ಓಕೆ, ಸೊ ಎರಡ್ ನಂಬರ್ ಕಂಡಿಡ್ಬೇಕು, ಮಲ್ಟಿಪ್ಲೈ ಮಾಡಿದ್ರೆ 12 ಬರ್ಬೇಕು, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರ್ಬೇಕು. ಓಕೆ, ಸೊ ಈ ಪ್ರಾಡಕ್ಟ್ ಇರೋ ನಂಬರ್ ತಗೊಳ್ರಿ. ಓಕೆ, ಇದನ್ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ರಿ. ಓಕೆ, 2 6 ಓಕೆ, ಈಗ ನೀವು ನೋಡಿದ್ರೆ 2 6 12 ಬರ್ತಾ ಇದೆ, 2 ಪ್ಲಸ್ 6 8 ಬರುತ್ತೆ, 6 ಅಲ್ಲಿ 2 ಹೋದ್ರೆ 4. ಸೊ ಅವೆರಡು ನಮಗೆ ಬೇಕಾಯ್ದು 1 ಅದು ಬರ್ತಿಲ್ಲ. ಓಕೆ, ಸೊ ಮತ್ತೆ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಈಗ 2 3 ಓಕೆ, ಸೊ ಇವಾಗ ಇದಿಷ್ಟು ಎಷ್ಟಾಯ್ತು ನೋಡ್ರಿ, ಇದಿಷ್ಟು 2 2 4 ಆಯ್ತು. ಓಕೆ, ನೀವೇ ನೋಡ್ರಿ 4 3 12 ಬರ್ತಾ ಇದೆ, 4 ಅಲ್ಲಿ 3 ಹೋದ್ರೆ 1. ಓಕೆ, ಸೊ ನಮಗೆ ಎರಡ್ ನಂಬರ್ ಗೊತ್ತಾಯ್ತು, ಯಾವ್ದದು ಒಂದು 4x ಇನ್ನೊಂದು 3x. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸಮ್ಮಿರೋ ಸೈನ್ ನ ಇವ್ರಿಬ್ರಲ್ಲಿ ದೊಡ್ಡ ನಂಬರ್ ಯಾವ್ದಿದೆಲ್ಲ ಅದು ಕೊಡ್ಬೇಕು. ಸೊ ಏನಿದೆ ಪ್ಲಸ್ ಇದೆ, ಸೊ ಪ್ಲಸ್ ಇಲ್ಲಿ ಬರ್ದ್ಬಿಡ್ತೀನಿ. ಓಕೆ, ಆಮೇಲೆ ನಮಗ್ ಪ್ರಾಡಕ್ಟ್ ಏನ್ ಬೇಕು, ಮೈನಸ್ ಬೇಕು. ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಸೈನ್ ಬರ್ಬೇಕಂದ್ರೆ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಇಲ್ಲಿ ಮೈನಸ್ ಇದ್ರೆ ತಾನೇ ಮೈನಸ್ ಬರೋದು. ಸೊ ಇಲ್ಲಿ ಏನ್ ಬರಿತೀನಿ, ಮೈನಸ್ ಬರಿತೀನಿ. ಈಗ ಚೆಕ್ ಮಾಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್ 4 3 12 x ಇಂಟು x² ಓಕೆ, ಸೊ ನಮಗೆ ಇವಾಗ ಎರಡ್ ನಂಬರ್ ಗೊತ್ತಾಯ್ತು. ಓಕೆ, ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರಿತೀನಿ. ಓಕೆ, ಇವಾಗ ಸೆಕೆಂಡ್ ಎರಡ್ ನಂಬರ್ ಏನಾಗುತ್ತೆ ನೋಡ್ರಿ, ಒಂದು ಪ್ಲಸ್ 4x ಮೈನಸ್ 3x ಇವೆರಡನ್ನ ಬರ್ದ್ಬಿಡ್ಬೇಕು. ಓಕೆ, ಆಮೇಲೆ ಲಾಸ್ಟ್ ನಂಬರ್ ಆಸ್ ಇಟ್ ಈಸ್. ಓಕೆ, ಸೊ ನಾವು ನಾರ್ಮಲ್ ಆಗಿ ಈ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡಿದೀವಿ ಅಷ್ಟೇ. ಓಕೆ, ಸೊ ಈ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡಿದೀವಿ.
ಬೇಕಿದ್ರೆ ಇವ್ರಿಬ್ಬರನ್ನ ಸಾಲ್ವ್ ಮಾಡ್ರಿ. 4x - 3x ಏನ್ ಬರುತ್ತೆ? 1x ಬರುತ್ತೆ. ಓಕೆ, ಸೊ ನೀವು ಇವೆರಡನ್ನ ಸಾಲ್ವ್ ಮಾಡಿದ್ರೆ ಈ ಮಿಡಲ್ ನಂಬರ್ ಬರುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇವ್ರಿಬ್ರಲ್ ಕಾಮನ್ ತೆಗಿಬೇಕು. ಇವ್ರಿಬ್ರಲ್ ಕಾಮನ್ ಏನು? 2x ಕಾಮನ್ ಇದೆ. ಸೊ ಇಲ್ಲಿ ಏನ್ ಬರಬೇಕು? x ಪ್ಲಸ್ ಓಕೆ 4x ಬರ್ಬೇಕಂದ್ರೆ 2x 2 ಜಾ 4x. ಓಕೆ, ಸೊ ನಿಮಗಿಲ್ಲಿ x + 2 ಬಂದಿದೆ ಅಂದ್ರೆ ಇವ್ರಿಬ್ಬರನ್ನ ಕಾಮನ್ ತೆಗ್ದಾಗೂ ಇಲ್ಲಿ ಕೂಡ x + 2ನೇ ಬರ್ಬೇಕು. ಓಕೆ, x + 2 = 0. ಓಕೆ, ಸೊ ಇಲ್ಲಿ ಏನ್ ಬರಿಬೇಕಂತ ನೀವು ನೋಡ್ಬೇಕು. ಓಕೆ, ಸೊ ನೋಡ್ರಿ ಇವ್ರಿಬ್ಬರನ್ನ ಕಾಮನ್ ತೆಗ್ದಾಗ x + 2 ಬಂದ್ರೆ ಇಲ್ಲಿ ಕೂಡ x + 2 ಬರ್ಬೇಕು. ಓಕೆ, ಈಗ ನೀವು ನೋಡ್ರಿ x + 2 ಬರ್ಬೇಕಂದ್ರೆ ಈ ನಂಬರ್ ಏನಿದೆ -3x. ಓಕೆ, ಇಲ್ಲಿ ಏನ್ ಬರ್ದ್ರೆ ಇಂಟು ಮಾಡಿದಾಗ -3x ಬರುತ್ತೆ. ಈಗ ನಾನು ಇಲ್ಲಿ -3 ಬರ್ದ್ಬಿಟ್ರೆ ಅವಾಗ ಏನಾಗುತ್ತೆ ನೋಡ್ರಿ, -3 × x -3x ಬರುತ್ತೆ. ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ 3 2 ಜಾ 6 ಬರುತ್ತೆ. ಸೊ ಈಗ ನಾವು ಮಾಡಿರೋದು ಕರೆಕ್ಟ್ ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಇವ್ರಿಬ್ರಲ್ಲಿ ಕಾಮನ್ ತೆಗಿಬೇಕು. ಇವ್ರಿಬ್ರಲ್ಲಿ ಏನ್ ಕಾಮನ್ ಇದೆ? x + 2 ಕಾಮನ್ ಇದೆ. ಸೊ ನಾನೇನ್ ಮಾಡ್ತೀನಿ, ಇವ್ರಿಬ್ರಲ್ಲಿ x + 2 ಕಾಮನ್ ಇರೋದ್ರಿಂದ ಆ x + 2 ಕಾಮನ್ ತೆಗೆದ್ರೆ ಏನ್ ಉಳಿತು? ಇಲ್ಲಿ 2x ಉಳಿತು. ಓಕೆ, ಸೊ ಇಲ್ಲಿ x + 2 ಕಾಮನ್ ತೆಗೆದ್ರೆ ಇಲ್ಲಿ -3 ಉಳಿತು = 0. ಓಕೆ, ಈಗ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನೀವೇ ನೋಡ್ರಿ, 2 ನಂಬರ್ ಇತ್ತು, ಆನ್ಸರ್ 0 ಬರ್ಬೇಕಂದ್ರೆ ಏನಾಗಿರ್ಬೇಕು? ಐದರ್ ಈ ನಂಬರ್ ಆದ್ರೂ 0 ಆಗಿರ್ಬೇಕು, ಇಲ್ಲ ಈ ನಂಬರ್ ಆದ್ರೂ 0 ಆಗಿರ್ಬೇಕು. ಯಾಕಂದ್ರೆ 0 ಇಂದ ಮಲ್ಟಿಪ್ಲೈ ಮಾಡಿದಾಗೆ 0 ಇರುತ್ತೆ. ಸೊ ಅದ್ರ ಅರ್ಥ ಏನು? ಐದರ್ x + 2 ಆದ್ರೂ 0 ಆಗಿರ್ಬೇಕು, ಇಲ್ಲ 2x - 3 ಆದ್ರೂ 0 ಆಗಿರ್ಬೇಕು. ಸೊ ಅದಕ್ಕೋಸ್ಕರ ಏನ್ ಬರೀತೀನಿ, x + 2 = 0 ಆರ್ 2x - 3 = 0. ಈ +2 ಆ ಕಡೆ ಹೋದ್ರೆ -2 ಆಯ್ತು. x = -2 ಆರ್ 2x. ಈ -3 ಆ ಕಡೆ ಹೋದ್ರೆ +3. x = 3 × 2 ಈ ಕಡೆ ಬಂದ್ರೆ /2. ಸೊ ಆನ್ಸರ್ ಬಂದ್ಬಿಟ್ಟು ಒಂದು -2, ಇನ್ನೊಂದು 3/2. ಓಕೆನಾ? ಥರ್ಡ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಶನ್. ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಅದ್ರ ರೂಟ್ಸ್ ಕಂಡಿಬೇಕು. ಓಕೆ, ರೂಟ್ಸ್ ಅಂದ್ರೆ ಸೊಲ್ಯೂಷನ್ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಓಕೆ, ಕ್ವಾಡ್ರಾಟಿಕ್ ಫಾರ್ಮುಲಾ ಇಂದ ಸಾಲ್ವ್ ಮಾಡಬೇಕು. ಓಕೆ, ಅವ್ರು ಕೊಟ್ರೆ ಈಕ್ವೇಶನ್ ನೋಡ್ರಿ, x² - 3x + 1 = 0. ಓಕೆ, ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ ತಾನೆ, ax² + bx + c = 0. ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ a ವ್ಯಾಲ್ಯೂ 1. ಓಕೆ, b ನೀವೇ ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ ಏನ್ ತಗೋಬೇಕು? ಮೈನಸ್ ತಗೋಬೇಕು. b ವ್ಯಾಲ್ಯೂ 3, c ವ್ಯಾಲ್ಯೂ ಏನು? 1. ಓಕೆ, ಸೊ ಇವಾಗ ನಾವು ಯಾವ ಮೆಥಡ್ ಇಂದ ಮಾಡ್ಬೇಕು? ಕ್ವಾಡ್ರಾಟಿಕ್ ಫಾರ್ಮುಲಾ. ಓಕೆ, ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಬಂದ್ಬಿಟ್ಟು x = -b ± √b² - 4ac ಹೋಲ್ ಡಿವೈಡೆಡ್ ಬೈ 2a. ಓಕೆ, ಸೊ ಈಗ x = -3 ± ರೂಟ್ b ದಲ್ಲಿ -3 ಹೋಲ್ ಸ್ಕ್ವೇರ್ ಮೈನಸ್ 4 × a ವ್ಯಾಲ್ಯೂ 1, c ವ್ಯಾಲ್ಯೂ ಕೂಡ 1 ಹೋಲ್ ಡಿವೈಡೆಡ್ ಬೈ 2 × a ವ್ಯಾಲ್ಯೂ ಏನು? 1. ಓಕೆ, ಈಗ x = ಮೈನಸ್ ಇಂಟು ಮೈನಸ್ ಪ್ಲಸ್ +3 ± ರೂಟ್. ಓಕೆ, ಈಗ -3 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? +9 ಬರುತ್ತೆ. ಆಮೇಲೆ ಮೈನಸ್ 4 1 ಜಾ 4. ಓಕೆ, ಮತ್ತೆ 4 1 ಜಾ 4. ಓಕೆ, ಹೋಲ್ ಡಿವೈಡೆಡ್ ಬೈ 2 1 ಜಾ 2. ಓಕೆ, ಸೊ ಅವಾಗ ಏನಾಗುತ್ತೆ ನೋಡ್ರಿ, x = 3 ± √5. ಓಕೆ, 9 ಅಲ್ಲಿ 4 ಆದ್ರೆ 5 ಡಿವೈಡೆಡ್ ಬೈ 2. ಓಕೆ, ಏನಾಯ್ತು? ಒಂದು x = 3 + √5/2 ಆರ್ ಇನ್ನೊಂದು ಬಂದ್ಬಿಟ್ಟು x = 3 - √5 ಹೋಲ್ ಡಿವೈಡೆಡ್ ಬೈ 2. ಓಕೆ, ಸೊ ಇದೊಂದು ಸೊಲ್ಯೂಷನ್, ಇನ್ನೊಂದು ಬಂದ್ಬಿಟ್ಟು ಇದೊಂದು ಸೊಲ್ಯೂಷನ್. ಸೊ ಇದು ಬಂದ್ಬಿಟ್ಟು ಇವೆರಡು ರೂಟ್ಸ್. ಓಕೆನಾ? ಫೋರ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ರೂಟ್ಸ್ ಆಫ್ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಅದ್ರದ್ದು ರೂಟ್ಸ್ ಫೈಂಡ್ ಮಾಡ್ಬೇಕು. ಯಾವ ಮೆಥಡ್ ಇಂದ? ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್ ಇಂದ. ಸೊ ಅವ್ರು ಕೊಟ್ಟಿರೋ ಈಕ್ವೇಶನ್ ನೋಡ್ರಿ, x² + 5x + 2 = 0. ಓಕೆ, ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ? ax² + bx + c = 0 ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, a ವ್ಯಾಲ್ಯೂ 1, b ವ್ಯಾಲ್ಯೂ 5, c ವ್ಯಾಲ್ಯೂ ಏನು? 2. ಓಕೆ,
ಸೊ ಇವಾಗ ಕ್ವಾಡ್ರಾಟಿಕ್ ಫಾರ್ಮುಲಾ ಬಂದ್ಬಿಟ್ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಓಕೆ, ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಪ್ಲಸ್ ಆರ್ ಮೈನಸ್ ರೂಟ್ 5 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ ಏನಿದೆ 1. ಓಕೆ, ಆಮೇಲೆ ಸಿ ವ್ಯಾಲ್ಯೂ ಏನಿದೆ 2 ಇದೆ, ಹೋಲ್ ಡಿವೈಡೆಡ್ ಬೈ 2 ಇಂಟು 1. ಓಕೆ, ಸೊ ಈಗ ಏನಾಗುತ್ತೆ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಪ್ಲಸ್ ಆರ್ ಮೈನಸ್ 5 ಸ್ಕ್ವೇರ್ ಎಷ್ಟು 25 ಮೈನಸ್ 4 1 ಜಾ 4 4 2 ಜಾ 8. ಓಕೆ, ಹೋಲ್ ಡಿವೈಡೆಡ್ ಬೈ 2 1 ಜಾ 2. ಸೊ ಏನಾಗುತ್ತೆ ಎಕ್ಸ್ ಈಕ್ವಲ್ ಟು ಮೈನಸ್ 5 ಪ್ಲಸ್ ಆರ್ ಮೈನಸ್ ರೂಟ್ 25 ಅಲ್ಲಿ 8 ಹೋದ್ರೆ ಏನಾಗುತ್ತೆ ನೋಡ್ರಿ 17 ಆಗುತ್ತೆ. ಓಕೆ, ಸೊ ಹೋಲ್ ಡಿವೈಡೆಡ್ ಬೈ 2. ಓಕೆ, ಸೊ ಇಲ್ಲಿ ಎರಡು ಆನ್ಸರ್ ಬಂತು. ಒಂದೇನು ಎಕ್ಸ್ ಈಕ್ವಲ್ ಟು ಮೈನಸ್ 5 ಪ್ಲಸ್ ರೂಟ್ 17 ಬೈ 2. ಓಕೆ, ಇನ್ನೊಂದು ಬಂದ್ಬಿಟ್ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಮೈನಸ್ ರೂಟ್ 17 ಬೈ 2. ಓಕೆ, ಇದು ಬಂದ್ಬಿಟ್ಟು ಸೆಕೆಂಡ್ ಫಾರ್ಮುಲಾ. ಓಕೆ, ಸೆಕೆಂಡ್ ರೂಟ್. ಓಕೆ, ಇದೊಂದು ರೂಟ್ ಆಮೇಲೆ ಇದೊಂದು ರೂಟ್. ಓಕೆ, ಇವು ಬಂದ್ಬಿಟ್ಟು ಎರಡು ಸೊಲ್ಯೂಷನ್. ಓಕೆನಾ, ಕ್ವಾಡ್ರಾಟಿಕ್ ಈಕ್ವೇಶನ್ ಎಲ್ಲ ಇಂಪಾರ್ಟೆಂಟ್ MCQs 1 ಮಾರ್ಕ್ 2 ಮಾರ್ಕ್ ಮತ್ತೆ 3 ಮಾರ್ಕ್ ಸಪರೇಟ್ ವಿಡಿಯೋ ಮಾಡ್ಬಿಟ್ಟು ಅದರದ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಆಮೇಲೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೇನೆ. ಓಕೆ, ಅದನ್ನ ನೀವು ಫಾಲೋ ಮಾಡಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಇಲ್ಲಾಂದ್ರೆ ಹೊಸ ಅಪ್ಡೇಟ್ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.